ಶಾಮನೂರು ಶಿವಶಂಕರಪ್ಪ ಅವರು ಏನೀಗ ಮೃತಪಟ್ಟ ನಂತರ ಅವರ ಅಂತಿಮ ವಿಧಿವಿಧಾನಕ್ಕೆ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ, ಸಂಸದರು ಅವ್ರನ್ನೇ ಮಾತಾಡ್ಸೋರು ಏನು ಹೇಳ್ತಾರೆ ಅಂತ. ಸರ್, ತಮ್ಮ ಒಡನಾಟ ಹೇಗಿತ್ತು ಶಾಮನೂರು ಶಿವಶಂಕರಪ್ಪ ಜೊತೆ? ಅವರು ಹಿರಿಯ ರಾಜಕಾರಣಿಗಳು, ತಾವು ಹಿರಿಯರು, ಹೇಗಿತ್ತು ಸರ್ ಒಡನಾಟ ಅಂತ? ಶಾಮನೂರು ಶಿವಶಂಕರಪ್ಪನವ್ರಂದ್ರೆ ಅದ್ಭುತವಾದಂಥ ಶಕ್ತಿ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹುಟ್ಟಿ ಅಸಾಮಾನ್ಯರಾಗಿ ನಾಡಿನ ಸೇವೆಯನ್ನು ಸಲ್ಲಿಸಿದಂಥವರು. ಶಿಕ್ಷಣ ಕ್ಷೇತ್ರದಲ್ಲಿ ದಾವಣಗೆರೆ ಒಂದು ಚಿತ್ರದುರ್ಗದ ತಾಲೂಕು, ಆ ತಾಲೂಕನ್ನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಶಿಕ್ಷಣದ ರಾಜಧಾನಿಯನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರೈತರಿಗಾಗಿ ಸಕ್ಕರೆ ಕಾರ್ಖಾನೆಗಳು, ಉಳಿದ ಉದ್ಯಮಿಗಳನ್ನು ಪ್ರಾರಂಭ ಮಾಡೋದರ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥವ್ರು, ಲಕ್ಷಾಂತರ ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡಿದಂಥವ್ರು. ಅವರ ಸೇವೆ ನಿರಂತರವಾಗಿರ್ತದೆ. ಮತ್ತು ಮನುಷ್ಯನ ಹುಟ್ಟು ಆಕಸ್ಮಿಕವಾಗಿದ್ದರೂ ಕೂಡ ಸಾವು ನಿಶ್ಚಿತವಾಗಿರ್ತದೆ. ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಮಾಜದಲ್ಲಿ ಹೆಜ್ಜೆ ಗುರುತಾಗಿ ಉಳಿತಾವ. ಶಿವಶಂಕರಪ್ಪನವರು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಮುಂದಿನ 100 ವರ್ಷಗಳ ಕಾಲ ಈ ಭೂಮಿ ಮೇಲೆ ಶಿವಶಂಕರಪ್ಪನವರು ಶಾಶ್ವತವಾಗಿರ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳೋದ್ರ ಜೊತೆಯಲ್ಲಿ ಅವರ ಕುಟುಂಬದವ್ರಿಗಾಗಿರ್ತಕ್ಕಂಥ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ನಮ್ಮೆಲ್ಲರ ಕರ್ತವ್ಯ, ಅವರ ಕುಟುಂಬ ವರ್ಗದವರು, ಬಂಧು ಬಳಗ ಎಲ್ಲರೂ ಸೇರಿ ಅವ್ರು ಹಾಕ್ಕೊಂಡಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಹೋಗೋದೇ ನಿಜವಾದ ಶ್ರದ್ಧಾಂಜಲಿ. ಆ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ. ಸರ್, ಪಕ್ಷ ಮರೆತು ತಮ್ಮ ಜೊತೆ ಒಳ್ಳೆ ಒಡನಾಟ ಸರ್. ಪಕ್ಷವನ್ನು ಮರೆತು ಪಕ್ಷ ಏನು ಸಂಬಂಧ ಇಲ್ಲಪ್ಪ. ಒಳ್ಳೆ ಸಂಬಂಧ ಇದೆ ನಮ್ಮ ಜೊತೆಯಲ್ಲಿ ಅವರು ನಮ್ಮೂರಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಿದರು. ಆಗಿನಿಂದ ಮಲ್ಲಿಕಾರ್ಜುನ ಮತ್ತು ಶಾಮನೂರು ಶಿವಶಂಕರಪ್ಪನವರು ನನಗೆ ಅತ್ಯಂತ ಆತ್ಮೀಯರಾಗಿತ್ತು. ಇದಿಷ್ಟು ಗೋವಿಂದ ಕಾರಜೋಳ ಅವರ ಮಾತು. ಕ್ಯಾಮರಾ ಪರ್ಸನ್ ನಿಂಗಪ್ಪ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ.